ಹೊಸ ಅಂಗನವಾಡಿ ಕೇಂದ್ರ ಇವತ್ತು ಓಪನ್ ಆಗಿದೆ. ಈ ಅಂಗನವಾಡಿ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಇದ್ದಾವೆ. ಮೊನ್ನೆ 1 ಇಯರ್ ಬ್ಯಾಕ್, 1 ವರ್ಷನ 1.5 ವರ್ಷ ಕೆಳಗೆ ಕೇಂದ್ರ ಸರ್ಕಾರದವರು ಒಂದು ನಿಯಮ ಕೊಟ್ಟಿದ್ದಾರೆ. ಆ ನಿಯಮ ಪ್ರಕಾರ ಅಂಗನವಾಡಿ ಕೇಂದ್ರಗಳೆಲ್ಲ ಹೀಗೆ ಇರಬೇಕು ಅಂತ. ಆ ನಾರ್ಮ್ಸ್ ಪ್ರಕಾರ ಈ ಅಂಗನವಾಡಿ ಕಟ್ಟಿದೆ. ಇಲ್ಲಿ ಮಕ್ಕಳಿಗೆ ಸಪ್ರೇಟ್ ರೆಸ್ಟ್ ರೂಮ್ ಇದ್ದಾವೆ, ಒಂದು ಡಿಸೇಬಲ್ಡ್ ಫ್ರೆಂಡ್ಲಿ ಇದು ಕೂಡ ಇದೆ, ಒಂದು ಟಾಯ್ಲೆಟ್, ಕಿಚನ್ ಸಪ್ರೇಟ್ ಇದೆ, ಸ್ಟೋರ್ ರೂಮ್ ಸಪ್ರೇಟ್ ಇದೆ, ಮತ್ತು ವಾಲ್ಸ್ ಎಲ್ಲ ಪೇಂಟ್ ಆಗಿದೆ. ಈಗ ಡೇ ಟು ಡೇ ಏನು ಆಲ್ಫಾಬೆಟ್ಸ್ ಆಯಿತು, ತರಕಾರಿ ಆಯಿತು, ಬರ್ಡ್ಸ್ ಆಯಿತು, ಅದೆಲ್ಲ ಪೇಂಟ್ ಆಗಿದೆ. ಇದಕ್ಕೆ ಈ ಅಂಗನವಾಡಿ ಇಲ್ಲ ಕಾರಣ ಇವರೇ ಅಲ್ಲಿದ್ದಾರೆ ನೋಡ್ರಿ, ಅವ್ರು ಫೋಕಸ್ ಮಾಡ್ರಿ. ಅವರಿಗೆ ಅವ್ರದ್ದೊಂದು ವಿಡಿಯೋ ನೋಡಿದೆ ನಾನು, ಅವ್ರದ್ದೊಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಅವರು ಹೇಳಿದ್ರು, ನಮಗೆ ಅಂಗನವಾಡಿ ಕೇಂದ್ರ ಇಲ್ಲ, ನಾನು ಬಾಡಿಗೆ ತಗೊಳ್ತಾ ಇದ್ದೀನಿ, ಬಾಡಿಗೆ ಸರ್ಕಾರ ಕೊಡ್ತಾ ಇಲ್ಲ, ನನ್ನ ದುಡ್ಡು ಹಾಕ್ತಾಯಿದ್ದೀನಿ ಅಂತ ಏನೋ ಒಂದು ಇದು ನೋಡಿದೆ ವಿಡಿಯೋ. ಅವತ್ತೇ ಅಂದ್ಕೊಂಡೆ ನಾನು ಈ ವಾರ್ಡಿಗೆ ನಾನು ಒಂದು ಅಂಗನವಾಡಿ ಕೇಂದ್ರ ಹಾಕಲೇಬೇಕು ನಂದು ಅನುದಾನದಲ್ಲಿ ಅಂಥೇಳಿ. ಅದಕ್ಕೆ ಈ ಅನುದಾನದಲ್ಲಿ ಈಗ ಹಾಕಿದ್ದೀನಿ. ಇದು ಕಂಪ್ಲೀಟ್ ಆಗಿದೆ, ಭಾಳ ಚೆನ್ನಾಗಿ ಬಂದಿದೆ ಇದು ಅಂಗನವಾಡಿ. ಬೇರೆ ಅಂಗನವಾಡಿಗಿಂತ ಭಾಳ ಚೆನ್ನಾಗಿದೆ, ಭಾಳ ಸ್ಪೇಷಿಯಸ್ ಇದೆ. ತುಂಬ ಖುಷಿಯಾಗಿದೆ. ಯಾಕಂದರೆ ನಮ್ಮ 10ನೇ ವಾರ್ಡ್ನಾಗೆ ಅಂಗನವಾಡಿ ಸ್ಕೂಲ್ ಬರಬೇಕಂದ್ರೆ ಈ ಏರಿಯಾ ಮುಂಚೆ ಭಾಳ ಗಲೀಜು ಮಾಡ್ತಿದ್ರು. ಈ ಮಾರ್ಕೆಟ್ ಬರೋರು ಎಲ್ಲರೂ ಭಾಳ ಯೂರಿನ್ ಮಾರೋರು ಎಲ್ಲ ಭಾಳ ಇದು ಮಾಡ್ತಿದ್ರು. ಅದೇ ರೀತಿಯಾಗಿ ಅಂಗನವಾಡಿ ಟೀಚರ್ಸ್ ಎಲ್ಲ ಬಂದು ನಮ್ಮನ್ನ ಭೇಟಿ ಆದರು. ಸರ್, ಈ ಥರ ಏನೋ ಒಂದು ಡೆವಲಪ್ಮೆಂಟ್ ಮಾಡಿದ್ದಾನೆ ಸರ್ ಅಂತ. ನಾನು ಇಮಿಡಿಯೇಟ್ ಆಗಿ ಹೋಗಿ ಸತೀಶ್ ಸರ್ನ ಭೇಟಿ ಆದೆ. ನಾವು ಯಾಕಂದರೆ ಭಾಳ ಸಲ ಎಲ್ಲ ಕಡೆ ಹೋಗಿದೆ, ಯಾರೂ ಸಪೋರ್ಟ್ ಮಾಡಿಲ್ಲ ಇದಕ್ಕೆ. ನಾವು ಇಮಿಡಿಯೇಟಾಗಿ ಸತೀಶ್ ಸರ್ ಹೋಗಿದ್ದು ಕೂಡಿ ಅವರ ಪರ್ಸನಲ್ ಗ್ರ್ಯಾಂಟ್ನಿಂದ 25 lakhs ಅನ್ನು ನಮಗೆ ಈ ವಾರ್ಡಿಗೆ ಬಿಡುಗಡೆ ಮಾಡಿದ್ದಾರೆ. ಈ ಥರ ಒಂದು ಅಂಗನವಾಡಿ ಕೇಂದ್ರ ಹೇಗೆ ಬಗಾರ ಈಗ ಇಷ್ಟು ಲೇಟೆಸ್ಟಾಗಿ ಇರೋದು. ಯಾಕಂದರೆ ಸತೀಶ್ ಸರ್ಗೆ ತುಂಬ ಧನ್ಯವಾದಗಳು. ಯಾಕಂದರೆ ಅವ್ರು ಸಪೋರ್ಟ್ ಮಾಡಿ ಇಮಿಡಿಯೇಟಾಗಿ ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಎಲ್ಲ ಕ್ರೆಡಿಟಾಗಿ ಅವ್ರಿಗೆ ಹೋಗ್ತೈತೆ. ಯಾಕಂದರೆ ಈ ಥರ ಡೆವಲಪ್ಮೆಂಟ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಸತೀಶ್ ಸರ್ ಯಾವಾಗ. ನನ್ನ ಹೆಸರು ನೀಲಮ್ಮ ಅಂತೇಳಿ, ಮರಿಸಮಠ ಅಂಗನವಾಡಿ ಟೀಚರು. ಈ ದಿನ 10ನೇ ವಾರ್ಡ್ನಲ್ಲಿ ಹೊಸ ನೂತನ ಅಂಗನವಾಡಿ ಕೇಂದ್ರ ನಮ್ಮ ಸತೀಶ್ ಅವ್ರ ಕಡೆಯಿಂದ, ಜಿಲ್ಲಾ ಪರಿಷತ್ ಕಡೆಯಿಂದ ನಮಗೆ ಅನುದಾನ ಬಿಡುಗಡೆ ಮಾಡಿ ಒಳ್ಳೆ ಕಟ್ಟಡ ಕಟ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇದರಿಂದ ಯಾರ್ಯಾರು ಎಷ್ಟು ಶ್ರಮ ಇದೆ ಅಂತ ಅದು ಶ್ರಮ ಪಟ್ಟವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲೆಲ್ಲರನ್ನೂ ಮಕ್ಕಳಿಗೆ ಅನುಕೂಲ ಆಗೋಂತಹ ಆಟಿಕೆ ಸಾಮಗ್ರಿಗಳಿರ್ಬೋದು, ಕೊಠಡಿಗಳಿರ್ಬೋದು, ಬಾತ್ರೂಮ್ ಶೌಚಾಲಯಗಳಿರ್ಬೋದು, ಕುಡಿಯೋ ನೀರಿರ್ಬೋದು, ಎಲ್ಲ ರೀತಿಯಿಂದ ಸವಲತ್ತುಗಳು ನಮ್ಮ ಈ 10ನೇ ವಾರ್ಡ್ ಅಂಗನವಾಡಿ ಕೇಂದ್ರದಲ್ಲಿ ಸೌಲಭ್ಯವಿದೆ. ದಯಮಾಡಿ ಮಕ್ಕಳನ್ನ ಅಂಗನವಾಡಿಗೆ ಹೆಚ್ಚಾಗಿ ಕಳಿಸ್ಕೊಳ್ಳಿ ಅಂತ ಈ ಮೂಲಕ ಬೇಡ್ಕೊತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.